ಈಗ ಸುಶೀಲಮ್ಮನ ಶಾಪಿಂಗ್ ಕರ್ಕೊಂಡು ಹೋಗೋ ಟೈಮು. ಸುಶೀಲಮ್ಮನಿಗೆ ಸೀರೆ ತೊಗೊಳ್ತೀನಿ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳಿದೆ. ಹಾಗಾಗಿ ಇವತ್ತು ಸುಶೀಲಮ್ಮನಿಗೆ ಸೀರೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಯಾವುದು ಹೋಗ್ತೀರಿ ಅದನ್ನು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ. ಇವತ್ತು ಈಗ ಹೊರಟಿವಿ. ಸುಶೀಲಮ್ಮ ಮನೆಗೆ ಹೋಗೋರು ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಇವತ್ತಿರಿ ಅಂದೆ. ಹಾಗಾಗಿ ಸೀರೆ ಕೊಡಿಸ್ಕೊಡ್ತೀನಿ, ಬ್ಲೌಸ್ ಹೊಲಿಸ್ಕೊಡ್ತೀನಿ. ತೋರಿಸ್ಕೊಳಕ್ಕೆ ಅಂತ ಆ ಥರದ್ದೇನು ನಾನು ವೀಡಿಯೋ ಮಾಡ್ತಾಯಿಲ್ಲ. ಕ್ಯಾಶ್ವಲ್ ಆಗಿ ಅಲ್ಲಿ ಎಲ್ಲರಿಗೂ ತೊಗೊಂಡಾಗ ನಾನು ವೀಡಿಯೋ ಮಾಡ್ಕೋತೀನಿ. ಅದೇ ಥರನೂ ಇವ್ರಿಗೆ ಏನೋ ಸಿಂಪತಿಗೋ ಅಥವಾ ಏನೋ ನಾನು ಗ್ರೇಟ್ ಅಂತ ಹೇಳ್ಕೊಳಕ್ಕೋ ಆ ಥರಕ್ಕಂತೂ ಅಲ್ಲವೇ ಅಲ್ಲ. ನಾನು ಯಾವತ್ತೂ ನನ್ನ ಮನಸ್ಸಿಗೆ ಇಷ್ಟ ಆದದ್ದು ನಾನು ಕೆಲಸ ಮಾಡ್ತೀನಿ ಹೊರತಾಗಿ ಯಾರಿಗೂ ತೋರಿಸ್ಕೊಳ್ಳೋದು ಅಥವಾ ಹೇಳ್ಕೊಳ್ಳೋದು ಆ ಥರದ್ದು ಏನಿಲ್ಲ. ಹಾಗಾಗಿ ಇವತ್ತು ಅವ್ರು ಒಪ್ಪಿ ಸೀರೆ ಕೊಡಿಸ್ತೀನಿ. ಮತ್ತು ನನ್ನ ಸ್ವಾರ್ಥ ಇದರಲ್ಲಿ ಇದ್ದೇ ಇರುತ್ತೆ. ಯಾಕಂದರೆ ನನ್ನ ಮನೆಗೋಸ್ಕರ ಅವರು ನಾನು ಹೇಳಿದ ತಕ್ಷಣ ಬಂದು ಕೆಲಸ ಮಾಡಿಕೊಡ್ತಾರೆ. ಇಲ್ಲ ನನಗೆ ಒಂದು ಹುಷಾರಿಲ್ಲದೆ ಇರೋ ಟೈಮಲ್ಲಿ ನನಗೆ ಎದ್ದು ಏನು ಬಿಸಿನೇ ಕಾಯಿಸ್ಕೊಳ್ಳೋಕ್ಕೂ ಆಗದೇ ಇರೋ ಟೈಮಲ್ಲಿ ಅವರು ಬಂದು ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ಒಂದು ಕೃತಜ್ಞತೆಗೆ ನಾನಿವತ್ತು ಅವ್ರಿಗೆ ಒಂದು ಸ್ಯಾರಿ ತೊಗೊಳೋದ್ರ ಮೂಲಕ ನನ್ನ ಕೈಲಾಗಿದ್ದು ಹುಷಾರಿಲ್ಲ ಅಂದಾಗ್ಲೂ ದುಡ್ಡು ಕೊಡ್ತೀವಿ. ಸ್ಯಾರಿ ತೊಗೊಳೋದ್ರ ಮೂಲಕ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋ ಥರ ಆ ಥರ ನಮ್ಮ ಸಂಬಂಧಿಕರನ್ನೇ ಎಷ್ಟೋ ಮಾಡಿಸ್ಕೊಂಡ್ರು ನಾವೇ ಅವ್ರ ಹತ್ರ ಮಾಡಿಸ್ಕೊಂಡಿದ್ವಿ ಅಂತ ಹೇಳ್ತಾರೆ ಹೊರತಾಗಿ ನಾವು ಅವ್ರ ಹತ್ರ ಮಾಡಿಸ್ಕೊಂಡಿದ್ವಿ ಅಂತ ಹೇಳೋದಿಲ್ಲ. ಅದು ಹೇಳ್ಸ್ಕೊಳಕ್ಕೂ ನಾನು ಇಷ್ಟಪಡೋದಿಲ್ಲ. ಅದೆಲ್ಲ ಕೇಳ್ಕೊಳಕ್ಕೂ ನಾನು ಇಷ್ಟಪಡೋದಿಲ್ಲ. ನಮ್ಮ ಮನಸ ಇಚ್ಛೆ ಮಾಡಿರ್ತೀವಿ, ಅವ್ರು ಅಂದ್ಕೊಂಡ್ರೆ ಮಾಡಿದ್ದೀವಿ ಅಂತನಾರು ಅಂದ್ಕೊಳ್ಳಿ, ಮಾಡಿಲ್ಲ ಅಂದ್ಕೊಂಡಾರು ಅಂದ್ಕೊಳ್ಳಿ. ಅದ್ರ ಜೊತೆಗೆ ನನ್ನೇ ದೂರ್ಕೊಂಡು ಬರ್ತಾರೆ. ದೂರ್ಕೊಂಡು ಬರಲಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಜೀವನ ಇದು, ನಾನು ಹುಟ್ಟಿದ್ದೀನಿ, ನಾನು ಬದುಕಬೇಕು ಅಷ್ಟೇ. ಸುಶೀಲಮ್ಮ ರೆಡಿ ಆದ್ರಾ? ಮುಖ ತೊಳ್ಕೊಳ್ಳೋರಿ? ತೊಳ್ಕೊಳ್ಳಿ ಸುಶೀಲಮ್ಮ, ಮುಖ ತೊಳ್ಕೊಂಡು ಸ್ವಲ್ಪ ರೆಡಿಯಾಗಿ, ಮುಖ ತೊಳ್ಕೊಂಡು ಸ್ವಲ್ಪ ರೆಡಿಯಾಗಿ ತಗೊಳ್ಳಿ. ಕೂಮು ತಲೆ ಬಚ್ಕೊಳ್ಳಿ ಸುಶೀಲಮ್ಮ. ತಲೆ ಬಚ್ಕೊಳ್ಳಿ, ಸುಮ್ಮನೆ ಟೌನ್ಗೆ ಹಂಗೆ ಹೋಗೋಕ್ಕಾಗುತ್ತಾ? ಹೋಗೋಣ ಸುಶೀಲಮ್ಮ, ಬನ್ನಿ. ಸೀರೆ ಶಾಪಿಗೆ ಬಂದಿದ್ದೀವಿ. ಎಲ್ಲ ಸೀರೆ ನೋಡೋದೊಂದೇ ಬಾಕಿ. ಬನ್ನಿ. ಕುತ್ಕೊಳ್ಳಿ ಖುಷಿ. 1000 ಒಳಗಡೆ. ಆಯಿತು, ತೆಗಿತಾರೆ ರೀ. ನಿಮ್ಗೆ ಇಷ್ಟ ಆಗಿದೆ ಕೊಡ್ಸೋಣ ಹಂಗಂತಲೇ ಹೇಳ್ಕೊಬಂದಿದ್ದೀನಿ. ಈ ಥರ ಬೇಡ, ರಫ್ ಯೂಸು ಮಾಡಬೇಕು, ಬಾರ್ಡ್ರು ಇರಬೇಕು. ಡೈಲಿ ಯೂಸ್. ಹಂಗಾರೆ ನೀನು ಹೋಗ್ಬಿಟ್ಟು ಅವಳೇ ಕಳ್ಸು. ಹಾಂ, ನೋಡಿ ಸುಶೀಲಮ್ಮ, ನಿಮಗೆ ಇಷ್ಟ ಆಗಿರೋವೇ ಬಂದವೆ ಈಗ ಸೀರೆ. ಆರೆಂಜ್ ಕಲರ್ ಇದ್ರೆ ತೋರ್ಸವ. ಕೆಂಪು ಆರೆಂಜು ಅಂತ ಇಟ್ಕೋತಾರೆ ನೋಡಿ. ಈ ಥರದ್ದು ಚೆನ್ನಾಗಿರ್ತದೆ. ಬಾರ್ಡ್ರ್ ಸೀರೆನೂ ಎಲ್ಲ ಕಡೆ ಫಂಕ್ಷನ್ಗೆ ಹಾಕೊಂಡು ಹೋಗೋಕ್ಕೂ ಚೆನ್ನಾಗಿರ್ತದೆ. ಕಾಟನ್ ಬೇಡ, ಈ ಥರನೇ. ಹಾಂ, ಇದರಲ್ಲಿ ಆರೆಂಜ್ ಇದೆ ತೋರಿಸಿ. ಆರೆಂಜ್ ಬೇಕಂತೆ. ಈ ಕಲರ್ ಚೆನ್ನಾಗಿ ಕಾಣ್ತದೆ ಸುಶೀಲಮ್ಮ. ನೋಡಿ ನೋಡೋಣ, ಹಾಕ್ಲಿ ಇನ್ನೊಂದಷ್ಟು ತೋರಿಸ್ತೀವಿ ತಡೀರಿ. ಈ ಗ್ರೀನ್ ಸೀರೆ ಇದು ಚೆನ್ನಾಗೈತೆ. 1100. ಸೀರೆಗಳು ಸ್ಟಾಕ್ ಬಂದೈತೆ ಹಬ್ಬಕ್ಕೆ. ಆರೆಂಜ್ ಹಿಡ್ಕೊಬಂದ್ರೆ ನೋಡಿ ಸುಶೀಲಮ್ಮ, ನೋಡೋಣ ಅದರಲ್ಲಿ.
ಬೇಡವದು ಅವ್ರಿಗೆ ಇಷ್ಟ ಆಗಿರೋದೇ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಈ ಥರ ನೋಡಿ ಮೈಸೂರು ಸಿಲ್ಕಲ್ಲಿ ಸ್ಮೂತ್ ಆಗೋಯ್ತೆ, ಅದಕ್ಕೆಲ್ಲ ಚೆನ್ನಾಗಿ ಕೂರುತ್ತೆ. ಇದು ಬೇಡವಾ ಸುಶೀಲಮ್ಮ? ಇದು ನೋಡಿ ಚಿಕ್ಕ ಈ ಥರ ನೋಡ್ತೀರಾ ಏನು? ನೋಡಿ ಅದು ನೋಡಿ ಅಲ್ಲ ನೀವು ನೋಡಿ ಎಷ್ಟು, ನನಗೀಗಾಗೋದಲ್ಲ ಮುಖ್ಯ. ಏನು ನಿಮ್ಮ ಹೆಸರು? ಸೌಮ್ಯ. ಚಾನಲ್ ಹೆಸರೇನು? ಸೌಮ್ಯ ಇಂದು. ಲಾಸ್ಟಲ್ಲಿ ನನ್ನ ಫೋನ್ ನಂಬರ್ ಕೂಡ ಲಿಂಕ್ ಸರಿ. ನಂದು ಇದು ಚೆನ್ನಾಗಿದೆ. ಇದು ಕಲರ್ಸ್ ಇರಬೇಕು ನೋಡೋದು. ನೋಡಿ ಸುಶೀಲಮ್ಮ ಚೆನ್ನಾಗಿದೆ. ಅಲ್ಲಿ ಸೋನು ಅಲ್ಲಿಲ್ಲ, ಅಲ್ಲಿಲ್ಲ. ಅಲ್ಲಿ ನೋಡಿ, ನೀವು ಕನ್ನಡಿಲಿ ನೋಡಿ. ನೋಡಿದ್ರಾ? ಇವು ಆದ್ರೆ ನೀವು ಫಂಕ್ಷನ್ಗಾರು ಉಟ್ಕೋಬಹುದು ಅಮ್ಮ, ಗ್ರ್ಯಾಂಡ್ ಆಗು ಕಾಣಿಸ್ತದೆ. ಕಲರ್ಸ್ಗಳವೆ ಇಟ್ಕೊಳ್ಳಿ, ಕಲರ್ ಕೊಡಿ. ಇದ್ರಲ್ಲಿ ಬೆಟರ್ ಅನ್ಸುತ್ತೆ. ಅದಕ್ಕೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸ್ತಿದ್ದೀನಿ. ಅದು ತೋರಿಸ್ತೀನಿ ಕೊಡಿ. ಇದು ನೋಡಿ ಒಂದ್ಸಲ. ಈ ಕಡೆ ಇಟ್ಕೊಳ್ಳಿ, ಆ ಕಡೆ ಒಂದು ಹಾಕ್ತೀನಿ. ಅಲ್ಲ, ಎರಡು ಕಡೆನೂ ಹಾಕ್ತೀನಿ. ಯಾಕೆ ಅಂತ ನೋಡೋಣ. ನೋಡಿ ಇವ್ರೆ, ಅವ್ರಿಗಾದ್ರೆ ಪಿಂಕೆ ಚೆನ್ನಾಗಿ ಕಾಣಿಸ್ತದೆ, ನಿಮ್ಗಾದ್ರೆ ಬ್ಲೂ ತಗೊಳ್ಳಿ. ಫೈನಲ್ ಮಾಡೋಣ ಇರಿ. ಈಗ ಇದು ಎಷ್ಟು ಆಯ್ತು? ಎಷ್ಟು ಇರ್ಬೋದು ಇದು? 1100 ಡಿಸ್ಕೌಂಟ್ ಕಳ್ದೆ. ಆಯ್ತಾಯ್ತು, ಇಷ್ಟ ಆಗಿದೆ. ಬೆಂಟೆಕ್ಸ್ ಬಾರ್ಡರ್ ಅಲ್ವಾ ಚೆನ್ನಾಗಿ ಕಾಣಿಸುತ್ತೆ. ಬೆಂಟೆಕ್ಸ್ ಬಾರ್ಡರು ಚೆನ್ನಾಗಿ ಕಾಣಿಸುತ್ತೆ. ಇದು ಓಪನ್ ಮಾಡಿ ತೋರಿಸ್ತೀರಾ? ಇದು ಓಪನ್ ಮಾಡಿರ ಅಂದರೆ ಫುಲ್ ಬಿಲ್ ಆದಮೇಲೆ ಓಪನ್ ಮಾಡ್ತೀವಿ. ಅಂದರೆ ಡ್ಯಾಮೇಜ್ ಏನು ಇರೋದಿಲ್ಲ, ಇದ್ರೆ ಎಕ್ಸ್ಚೇಂಜ್ ಇರುತ್ತೆ. ನಾನು ತಗೋತೀನಿ. ಹಾಕೊಡಿ, ಅವ್ರಿಗೆ ಇಷ್ಟ ಆಗಿದ್ದು ಕೊಡ್ತೀನಿ ಅಂತ ಹೇಳಿದ್ದೀನಿ. ಅದೊಂದು ಕೊಡ್ತೀನಿ. ನಾನು ತಗೊಳಕ್ ಬಂದಾಗ ಇದ್ದಿದ್ರೆ ತಗೋತೀನಿ. ಸಾಕಾ? ಇದು ಮಾಡಿ, ಇದೇ ಚೆನ್ನಾಗಿತ್ತಲ್ವಾ? ಬಿಲ್ ಮಾಡಿ. ಸುಶೀಲಮ್ಮ ಇಷ್ಟ ಆಯ್ತಾ? ನಿನ್ ಗಂಡ ಸುಸ್ತು ಆಯ್ತಾನೆ ನೋಡ್ಬಿಟ್ಟು. ಏನು ಬೇಡ.
ಕಾಫಿ ಇದ್ರೆ ಕ್ಯಾಲೆಂಡರ್ ಇದೆಯಾ? ಚೆನ್ನಾಯ್ತಲ್ಲ ಒಂಥರ. ತಳಿ ನೀವೊಂದು ಆ ಬ್ಯಾಗ್ ಒಳಗಡೆ ಹಾಕೊಳ್ಳಿ. ಇನ್ನೊಂದು ಬ್ಯಾಗ್ ಇದ್ರೆ ಕೊಡ್ತೀರಾ? ಹೋಗಿ. ಶಾಪಿಂಗ್ ಎಲ್ಲ ಮುಗೀತು. ಶಿಶುಳಮ್ಮಗೆ ಸೀರೆ ಕೊಡಿಸ್ದೆ, ಅವ್ರಿಗೂ ಇಷ್ಟ ಆಯಿತು. ಈಗ ಮನೆ ಕಡೆ ಹೊರಟಿದ್ವಿ. ಶಿಶುಳಮ್ಮ ಇಷ್ಟ ಆಯ್ತಾ ನಿಮಗೆ? ಸೀರೆ ಎಲ್ಲ ಇಷ್ಟ ಆಯ್ತಾ? ಸರಿಯಾಗಿದ್ದೀರಿ ಕಣ್, ಬನ್ನಿ. ಇಷ್ಟ ಆಯ್ತಾ? ಸರಿ ಬನ್ನಿ. ಗಾಡಿ ಕೀ ಎಲ್ಲಾಯ್ತು? ಗಾಡಿ ಕೀ ನಾನು ಗೊತ್ತಾ, ನೀವೇ ಮಾಡಿದ್ರು ನೋಡಿ. ಇಲ್ಲೇ ಆಯ್ತು. ಹಾಂ, ಅಯ್ಯೋ ಸುಮ್ಮನೆ ಇರಿ. ಏನು ದಿನ ಕೊಡಿಸ್ತಿದ್ವಾ? ವರ್ಷಕ್ಕೊಂದ್ಸತಿ ಕೊಡಿಸೋದಲ್ವಾ? ಹಾಂ ಸರಿ ಆಯಿತು ಸುಶೀಲಮ್ಮ, ಬನ್ನಿ. ನಂದು ಕ್ಯಾಲೆಂಡರ್ ಎಲ್ಲ ಇಟ್ರಾ? ಇಲ್ಲ ಆಯ್ತಲ್ಲ. ಹಾಂ ತಗೊಬನ್ನಿ, ನಾಳೆ ಬೆಳಗ್ಗೆ ಇವ್ರ ಹತ್ರ ಹೊಲಿಸ್ತೀನಿ ಪಕ್ಕದ. ಈ ಶಾಪಿಂಗ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಒಂದು 1000 ರೂಪಾಯಲ್ಲಿ ಎಷ್ಟು ಖುಷಿ ಸಿಗ್ತದೆ ಅಲ್ವಾ ಅರುಣ? ಅವರು 1000 ರೂಪಾಯಿ ಸೀರೆ ನಾನು ಯಾವತ್ತೂ ಹುಟ್ಟಿಲ್ಲ ಬೇಡ ಅಂತಿದ್ರು. ಅಂದರೆ ಯಾರಿಗಾರು ಗಿಫ್ಟ್ ಕೊಟ್ಟರೆ ಮನಸ್ಫೂರ್ತಿಯಿಂದ ಕೊಡಬೇಕು ಅಲ್ವಾ? ಅವರು ಯಾವತ್ತೂ ಅದನ್ನು ಕೊನೆವರೆಗೂ ನೆನ್ಪಿಟ್ಕೋಬೇಕು, ಆ ಥರ ಇರಬೇಕು. ಅರ್ಧಕ್ಕೂ ನನ್ನ ಬಜೆಟ್ ಏನು ಅಂದ್ಕೊಂಡೋಗಿದ್ದೆ ಗೊತ್ತಾ? 1000 ರೂಪಾಯಿ ಒಳಗಡೆ ಅಂದ್ಕೊಂಡಿದ್ದೆ. ಆಮೇಲಿಂದ ಬೇಡ ಇದು ನನಗೆ ಅಷ್ಟು ಕೊಟ್ಟು ನನಗೆ ಅಂತ ಅಂದರು. ತಗೊಳ್ಳಿ, ನಿಮ್ಗೆ ಇಷ್ಟ ಆಗೈತೆ, ಚೆನ್ನಾಗೈತೆ ಅಂದಮೇಲೆ ನಂಗೆ ಸಾಕು, ಒಂದು 500 ರೂಪಾಯಿ ಒಳಗಡೆ ಕೊಡಿಸ್ತೀನಿ. ಅಣ್ಣ ಅಲ್ಲಿ ಕೆಳಗಡೆ ಅವರಾ? ಅಣ್ಣ ಬಂದ್ರ? ಅದೇ ಸ್ನಾನ ಮಾಡ್ಕೊಳಕ್ಕೆ ಬಾಯ್ಲರ್ ಒಲೆ ಹಚ್ಕೊಳ್ಳಿ ಅಂತ ಹೇಳಿದ್ದು.